ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಅಂದ್ರೆ ನಮ್ಮ ಭಾರತ ದೇಶದ ದೊಡ್ಡ ಹಬ್ಬ ಅಂದ್ರೆ ಲೋಕಸಭಾ ಚುನಾವಣೆ ಇನ್ನೇನು ಕೆಲವು ದಿನಗಳಲ್ಲಿ ಬರ್ತಾ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೀತಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಯಾವಾಗ ಅಂತಂದ್ರೆ ಏಪ್ರಿಲ್ 18ಕ್ಕೆ ಒಂದ್ಸರಿ, ಜೊತೆಗೆ ಏಪ್ರಿಲ್ 23ಕ್ಕೆ ಒಂದ್ಸರಿ, 14 ಜಿಲ್ಲೆಗಳಿಗೆ ಒಂದ್ಸರಿ, 14 ಜಿಲ್ಲೆಗಳಿಗೆ ಮತ್ತೊಂದ್ಸರಿ ಎಲೆಕ್ಷನ್ ನಡೀತಿದೆ. ರಿಸಲ್ಟ್ ಮಾತ್ರ ಮೇ 23ಕ್ಕೆ ಬರುತ್ತೆ. ಸದ್ಯ ನಾವಿದ್ದೀವಿ ಈಗ ಪ್ರೆಸೆಂಟು ಲಾಲ್ ಬಾಗ್ನ ಗಾಜಿನ ಮನೆಯಲ್ಲಿ. ಬಂದಿದ್ದ ಉದ್ದೇಶ ಇಷ್ಟೇ, ಮತದಾನದ ಜಾಗೃತಿ ಬಗ್ಗೆ ಈ ಪಾರ್ಕ್ನಲ್ಲಿ ತುಂಬಾ ಅಭಿಯಾನ ನಡೀತಿದೆ. ನೋಡಬಹುದು ನೀವು, ಪ್ರಜಾಪ್ರಭುತ್ವ ನಮ್ಮಿಂದ, ಮತದಾನ ಹೆಮ್ಮೆಯಿಂದ. ಪ್ರಜಾಪ್ರಭುತ್ವ ನಮ್ಮಿಂದ ಸ್ಟಾರ್ಟ್ ಆಗುತ್ತೆ, ಮತದಾನ ನಮ್ಮ ಹೆಮ್ಮೆ ಅನ್ನೋದನ್ನ ತೋರಿಸಿದ್ದಾರೆ. ಈ ಕಡೆ ಬಂದು ನೋಡಬಹುದು, ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ, ಕರ್ನಾಟಕ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಸಹಯೋಗದಿಂದ ನಡೀತಿರುವಂತಹ ಒಂದು ಅಭಿಯಾನ. ರೇಖೆಗಳಲ್ಲಿ ಚುನಾವಣೆ 2019 ಹಾಗೂ ಮತದಾರರ ಜಾಗೃತಿ ಅಭಿಯಾನ ಅಂತಿದೆ. ಸ್ಥಳ ಇವತ್ತಿಂದ ಫಂಕ್ಷನ್ ನಡೆದಿರುವಂತದ್ದು. 2 ದಿನಗಳ ಕಾಲ ನಡೆಯುತ್ತಿದೆ ಲೋಕಸಭಾ ಚುನಾವಣೆ 2019. ಇನ್ನು ಈ ಕಡೆ ನೋಡಬಹುದು ನೀವು, ಇಲ್ಲಿಂದ ಕಂಟಿನ್ಯೂ ಆಗಿ ಒಂದು ರೌಂಡ್ ಬಂದ್ರು ನೋಡ್ಬೋದು ನೀವು, ಎಲ್ಲ ಕಡೆ ಒಂದು ಅಭಿಯಾನ ಅಂದ್ರೆ ಜಾಗೃತಿ ಫಲಕಗಳನ್ನ ಅಳವಡಿಸಲಾಗಿದೆ. ಬನ್ನಿ ಈ ಕಡೆ ಫಸ್ಟ್ ಇಂದ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಪ್ರತಿಯೊಬ್ಬರು ಮಿಸ್ ಮಾಡದೆ ವೋಟ್ ಮಾಡಬೇಕು. ಈ ವಿಡಿಯೋ ನೋಡ್ತಿರೋ ಲೈಕ್ ಮಾಡಬೇಕು, ಜೊತೆಗೆ ಆದಷ್ಟು ಶೇರ್ ಮಾಡಬೇಕು. ಏನಪ್ಪಾ ಕಾರಣ ಅಂತಂದ್ರೆ ಇಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಸಾಲು, ನಿಶ್ಚಿಂತೆಯಿಂದ ಮತ ಚಲಾಯಿಸಿ. ಹೋದ್ಸರಿನೂ ಕೂಡ ಪಿಂಕ್ ಬೂತ್ ಮತಗಟ್ಟೆ ಅಂತ ಇರುತ್ತೆ, ನಿಮಗೂ ಗೊತ್ತಿರುತ್ತೆ ಅನ್ಸುತ್ತೆ. ಬೆಂಗಳೂರಲ್ಲೆಲ್ಲ ನಾವು ನೋಡ್ದೋ, ಹಲವು ಕಡೆ ನೋಡ್ದೋ ಪಿಂಕ್ ಮತಗಟ್ಟೆ ಅಂತಂದ್ರೆ ಮಹಿಳೆಯರಿಗೆ ಪ್ರತ್ಯೇಕ ಮತಗಟ್ಟೆ ಅಂತ. ಈಗ ಇಲ್ಲಿ ನೋಡ್ಬೋದು ನೀವು, ಮಹಿಳೆಯರಿಗೆ ಪ್ರತ್ಯೇಕ ಸಾಲು, ನಿಶ್ಚಿಂತೆಯಿಂದ ಮತ ಚಲಾಯಿಸಿ. ಅಂದ್ರೆ ಪುರುಷರು ಇರ್ತಾರೆ, ಮಹಿಳೆಯರು ಇರ್ತಾರೆ, ಇಕ್ಕಟ್ಟಾಗುತ್ತೆ ಓಟ್ ಹಾಕ್ಬೇಕಾದ್ರೆ. ಸೊ ಆ ತರ ಏನು ಇಲ್ಲ, ಮಹಿಳೆಯರಿಗೆ ಸಪರೇಟ್ ಇರುತ್ತೆ. ಹಾಗಾಗಿ 18ನೇ ತಾರೀಕು ಮಿಸ್ ಮಾಡದೆ ವೋಟ್ ಅನ್ನ ಮಾಡಿ ಅಂತ ಈ ಕಡೆ ಒಂದಿದೆ. ಇನ್ನು ಜೊತೆಗೆ ಈ ಕಡೆ ನೋಡ್ಬೋದು, ಇಲ್ಲಿ ನೀವು ಲೋಕಸಭಾ ಚುನಾವಣೆ ವೋಟ್. ಇಫ್ ಯು ಡೋಂಟ್ ವೋಟ್ ಟುಡೇ ಯು ಮೇ ಹ್ಯಾವ್ ಟು ರಿಪೆಂಟ್ ಟುಮಾರೋ. ನೀವು ಇವತ್ತು ವೋಟ್ ಮಾಡಲಿಲ್ಲ ಅಂತಂದ್ರೆ ಮುಂದೆ ನಿಮ್ಗೆ ಏನು ಕೇಳೋದು ರೈಟ್ಸ್ ಕೂಡ ಇರಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಲೋಕಸಭಾ ಚುನಾವಣೆ 2019 ಗುರುವಾರ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಬೇಕು ಅನ್ನೋದೊಂದು. ಯಾವುದೇ ಮತದಾರ ಮತದಾನದಿಂದ ಹೊರಗುಳಿಯಬಾರದು. ಅಂದ್ರೆ ವೋಟರ್ ID ಕಾರ್ಡ್ ಅನ್ನು ಹೊಂದಿರುವಂತಹ ಯಾವುದೇ ಮತದಾರ ಮತದಾನದಿಂದ ಹೊರಗುಳಿಯಬಾರದು. ಸರ್ ನಮಸ್ಕಾರ, ಎಲ್ಲಿಯವರು? ನಮ್ದು ಹಾವೇರಿ. ವೋಟ್ ಮಾಡ್ತಿರಲ್ಲ ಈ ಸರಿ? ಮಿಸ್ ಮಾಡ್ತೇವೆ ಪಕ್ಕ ಮಾಡ್ಲೇಬೇಕು. ಅಮ್ಮ ನಮಸ್ಕಾರ. ನಮಸ್ಕಾರ. ವೋಟ್ ಮಾಡ್ತೀರಾ? ಮಿಸ್ ಮಾಡ್ದೆ? ಮಾಡ್ತೇವೆ. ನೋಡ್ತಾ ಇದ್ದೀರಾ ಬೋರ್ಡ್ಗಳನ್ನು? ನೋಡ್ತೇವಲ್ರಿ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಣ. ಇನ್ನು ನಮ್ಮ ಜನ ನೋಡ್ತಿರ್ತಾರೆ ಟಿವಿಲಿ, ಏನಂತ ಹೇಳ್ತಾರೆ. ವೀಕ್ಷಕರ, ಇಲ್ಲೂ ಕೂಡ ನೋಡ್ಬೋದು. ಇದೊಂದು ಚೆನ್ನಾಗಿದೆ ನೋಡಿ. ಇಲ್ಲಿ ನಮಗೆ ವಯಸ್ಸು 18, ಪ್ರಜಾಪ್ರಭುತ್ವ ಉಳಿಸುವ ಜವಾಬ್ದಾರಿ ನಮಗುಂಟು, ನಾವು ಮತ ಚಲಾಯಿಸುತ್ತೇವೆ, ನೀವು ಮತ ಚಲಾಯಿಸಿ. ಒಂದು ಲಿರಿಕ್ಸ್ ಇದೆ ಇಲ್ಲಿ, ಪ್ರಾಸ ನೋಡಿ, 8 ಉಂಟು, 2 ಕೂಡ ಪ್ರಾಸಬದ್ಧವಾಗಿದೆ. ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ಓಟು ನಮ್ಮ ಹಕ್ಕು, ಯೋಚಿಸಿ ಮತ ಹಾಕಿರಿ. ಒಂಥರ ಪ್ರಭುತ್ವವಾಗಿದೆ ಈ ಸಾಲುಗಳು. ಯಾಕೆಂತಂದ್ರೆ ಹಣಕ್ಕೋಸ್ಕರನೋ, ಆಸೆಗೋಸ್ಕರನೋ, ಆಮಿಷಕ್ಕೋಸ್ಕರನೋ, ಎಂಡಕ್ಕೋಸ್ಕರನೋ ಓಟ್ ಹಾಕ್ಬಿಡಿ. ಓಟು ನಮ್ಮ ಹಕ್ಕು, ಅದನ್ನ ಯೋಚಿಸಿ ಚಲಾಯಿಸಿಂತಿದೆ. ಜೊತೆಗೆ ನೋಡ್ಬೋದು ಇಲ್ಲಿ ಬ್ಯಾನ್. ಈ ತರ ಯಾರಾದ್ರೂ ಮಾಡಿದ್ರೆ ಈ ಬಾರಿ ನಿಮಗೆ ಒಂದು ಇದಿದೆ, ಚುನಾವಣೆ ಅಕ್ರಮ ಕಂಡಲ್ಲಿ ಆಯೋಗಕ್ಕೆ ಸಾಕ್ಷಿ ಸಮೇತ ದೂರನ್ನ ನೀಡಿ. ವಿಡಿಯೋ ಚಿತ್ರೀಕರಣ ಮೂಲಕ ಆಗಿರ್ಬೋದು. ನೋಡಿ ಇಲ್ಲಿ ಮದ್ಯ ಮತ್ತು ಮಾದಕ ವಸ್ತು ವಿತರಣೆ, ಹಣ ವಿತರಣೆ, ಶಸ್ತ್ರಾಸ್ತ್ರ ಪ್ರದರ್ಶನ ಅಂದ್ರೆ ಗನ್ ಗಿನ್ ಅದು ಇದು ಬಾಂಬು ಗಿಂಬ ರೀತಿ, ಉಡುಗೊರೆ ವಿತರಣೆ, ಗಿಫ್ಟ್ಗಳನ್ನು ಕೊಡುವಂಥದ್ದು ಮತದಾರರಿಗೆ, ಪಾವತಿಸಿದ ಸುದ್ದಿ, ನ್ಯೂಸ್ ಸುದ್ದಿ ಮೂಲಕ ಜನರಿಗೆ ಏನಾದರೂ ತಲುಪಿಸೋದು, ಮತ್ತೆ ಬೆದರಿಕೆ, ಎದುರಿಸೋದು, ನಕಲಿ ಸುದ್ದಿ, ಕೋಮು ಭಾಷಣ, ಗಲಭೆ ಅಂದ್ರೆ ವೋಟರ್ಸ್ಗಳಿಗೆ, ಈಗ ಅಲ್ಲಿರುವಂತಹ ಸ್ಥಳೀಯರಿಗೆ ಅವರ ಮಧ್ಯೆ ಗಲಭೆ ಸೃಷ್ಟಿಸುವಂತ ರೀತಿ, ಮತ್ತೆ ಆಸ್ತಿ ಹಾನಿ ಏನಾದ್ರು ನಾಶ ಮಾಡುವಂಥದ್ದು. ಈಗ ನಿಮ್ಗೆ ಗೊತ್ತಿರ್ಬೋದು, ಹಲವು ಕಡೆ ಈಗ ವೋಟಿಂಗ್ ನಡೀತಿರ್ಬೇಕಾದ್ರೆ ಆ ಅಂಗಡಿ ಅವ್ರಿಗೆ ಈ ಕಂಡ್ರಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರು ನಾಶ ಮಾಡೋದು, ಇವ್ರು ನಾಶ ಮಾಡೋದು, ಈ ರೀತಿ ನಡೀತಿರುತ್ತೆ. ಆ ರೀತಿ ಏನಾದ್ರು ಆದ್ರೆ, ಜೊತೆಗೆ ಮತದಾರರ ಸಾಗಣೆ, ಇಷ್ಟು ಅಂಶಗಳನ್ನು ನೀವೇನಾದ್ರೂ ಸಾರ್ವಜನಿಕರು ಕಂಡ್ರೆ ಮಾದರಿ ನೀತಿ ಉಲ್ಲಂಘನೆ ಚಿತ್ರೀಕರಿಸಿ ದೂರು ಸಲ್ಲಿಸಿ. ಈ ಕೂಡಲೇ ಯಾವ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ, ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಇದ್ರೆ CVIGI ಸಿವಿಗಲ್ ಅಂತ ಒಂದು ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ವಿಡಿಯೋ ಮಾಡಿ, ಯಾರಿಗೂ ತಲುಪಿಸುವಂತ ಸುದ್ದಿನೂ ಇರಲ್ಲ, ಯಾರಿಗೂ ಕೊಡಬೇಕು, ಯಾರೋ ನೋಡ್ತಾರೆ ಅನ್ನೋ ಒಂದು ಭಯನೂ ಇರಲ್ಲ. ಈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಮಾಡಿದಂತಹ ವಿಡಿಯೋವನ್ನ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ರೆ, ಸಾಕ್ಷಿ ಸಮೇತ ಕಂಪ್ಲೇಂಟ್ ಕೊಟ್ರೆ ಅವರು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾರೆ. ಜೊತೆಗೆ ಈ ಕಡೆ ನೋಡ್ಬೋದು, ನನ್ನ ಮತ ಮಾರಾಟಕ್ಕಿಲ್ಲ ಅನ್ನೋ ಒಂದು ವ್ಯಕ್ತಿಯ ಚಿತ್ರವನ್ನ ಹಾಕಿದ್ದಾರೆ. ಸಾಗಡೆ ತಿರ್ಕೊಂಡಿದ್ದಾರೆ. ಐ ಥಿಂಕ್ ದುಡ್ಡು ಕೊಟ್ಬಿಟ್ಟೇನೋ ಓಟ್ ಹಾಕು ಅಂತ ತೋರಿಸ್ತಾರವ್ರಿಗೆ. ನನ್ನ ಮತ ಮಾರಾಟಕ್ಕಿಲ್ಲ ಅಂತ ಒಂದು ಸ್ವಾಭಿಮಾನದಿಂದ ಹೋಗ್ತಾ ಇರುವಂತ ಒಂದು ಚಿತ್ರವಾಗಿದೆ. ಇನ್ನು ಈ ಕಡೆ ನೋಡ್ಬೋದು, ನಮ್ಮ ದೇಶದ ಭವಿಷ್ಯ ನಿರ್ಮಾಣ ಶಕ್ತಿ ನಮ್ಮ ವೋಟಿಗಿದೆ. ವೋಟಿಂಗ್ ಒಂದು ಸೀಲ್. ಇದು ನಮ್ಮ ದೇಶದ ಭವಿಷ್ಯ ನಿರ್ಮಾಣ ಮಾಡುವಂತ ಶಕ್ತಿ ನಮ್ಮ ದೇಶಕ್ಕಿದೆ ಅನ್ನೋದನ್ನು ತೋರಿಸ್ತಿದ್ದಾರೆ. ಸರ್ ನಮಸ್ಕಾರ, ವೋಟ್ ಮಾಡ್ತೀರಾ ಈ ಸರಿ? ಮಿಸ್ ಮಾಡಿದೆ? कन्नड़ नहीं मालूम, डोंट फॉरगेट टू वोट. इंग्लिश भी नहीं मालूम, हिंदी मालूम.
ಹಿಂದಿ ಮಲಮ್ ನಂಗೆ ಹಿಂದಿ ಬರಲ್ವಲ್ಲ ಸರ್, ಸ್ವಲ್ಪ ಸ್ವಲ್ಪ. ಸರ್ ನೀವು ವೋಟ್ ಮಾಡ್ತೀರಾ? ಮಾಡ್ತೀವಿ ಸರ್. ಪಕ್ಕ ಪಕ್ಕ. ಹೋದ್ ಸರಿ ಮಾಡಿದ್ರಾ? ಮಾಡಿದ್ದೀವಿ. ನೀವು ನಾವು ಕೂಡ ಸರ್ ಪಕ್ಕ ವೋಟ್ ಮಾಡ್ತೀರಾ? ಎಸ್, ಪಕ್ಕ ವೋಟ್ ಮಾಡಿ. ಯಾರಿಗಾದ್ರೂ ವೋಟ್ ಮಾಡಿ, ಪಕ್ಕ ವೋಟ್ ಮಾಡಿ. ದೇಶದ ಅಭಿವೃದ್ಧಿಗಾಗಿ ವೋಟ್ ಮಾಡಿ. ಆಮಿಷಕ್ಕೆ ಮರುಳಾಗದಿರಿ, ವಿವೇಚನೆಯಿಂದ ಮತ ಚಲಾಯಿಸಿ. ವಿಡಿಯೋ ನೋಡ್ತೀರಿ, ಏನಪ್ಪ ಅವ್ನು ಇಷ್ಟೊಂದು ಕುಯ್ತವನೇ ತೋರಿಸ್ಕೊಂಡು ಸಿಂಗಲ್ ಅಂತ ಅನ್ಕೊಂಬಿಟ್ರಪ್ಪ. ನೋಡ್ರಪ್ಪ, ಒಂದು ಜಾಗೃತಿ ಇದು. ಈ ಕಡೆ ನೋಡ್ಬೋದು, ಪ್ರಜಾತಂತ್ರದಲ್ಲಿ ಮತದಾನವೇ ಹಬ್ಬ. ಮತದಾನವೇ ಹಬ್ಬ. ಎಸ್, ನಾನು ವಿಡಿಯೋ ಸ್ಟಾರ್ಟಿಂಗ್ ಹೇಳಿದೆ, ನಮ್ಮ ದೇಶದ ಒಂದು ದೊಡ್ಡ ಹಬ್ಬ, ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿದೆ. ಹಾಗೇನೇ ಇದೊಂದು ದೊಡ್ಡ ಹಬ್ಬ. ನಾವು ದೀಪಾವಳಿ ಮಾಡ್ತೀವಿ, ಶಿವರಾತ್ರಿ ಮಾಡ್ತೀವಿ, ಗಣೇಶ ಹಬ್ಬ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ. ವರ್ಷಕ್ಕೊಂದ್ಸರಿ ಹೋಗುತ್ತೆ ಬರುತ್ತೆ. ಬಟ್ ಪ್ರಜಾಪ್ರಭುತ್ವದ ಹಬ್ಬ ಐತಲ್ಲ, ಇದು ನಮ್ಮ ದೇಶದ ಹಬ್ಬ. ಒಂದು ಪ್ರತಿಯೊಬ್ಬರಿಗೂ ಹಕ್ಕಿರುತ್ತೆ, ನನ್ನ ದೇಶ ನನ್ನ ಹೆಮ್ಮೆ, ನನ್ನ ದೇಶಕ್ಕೆ ಒಂದು ಗೌರವನ ರೀತಿ. ಅದೇ ರೀತಿ ನೋಡ್ಬೋದು ಇಲ್ಲಿ, ಬಲಿಷ್ಠ ಭಾರತದ ನಿರ್ಮಾಣಕ್ಕೆ ಮತ ಚಲಾಯಿಸಿದ್ದೇನೆ, ನನ್ನ ಕರ್ತವ್ಯವನ್ನ ನಾನು ನಿರ್ವಹಿಸಿದ್ದೇನೆ. ಇದು ಮತಗಟ್ಟೆ, ಇದು ಒಬ್ಬರು ಮಹಿಳೆ ಹೇಳ್ತಿರುವಂತ ಮಾತು. ನನ್ನ ಕರ್ತವ್ಯವನ್ನ ನಾನು ನಿರ್ವಹಿಸಿದ್ದೇನೆ, ನಿಮ್ಮ ಕರ್ತವ್ಯವನ್ನ ನೀವು ನಿರ್ವಹಿಸಿ ಅನ್ನೋ ಒಂದು ಮಾತು. ಈ ಕಡೆ ನೋಡ್ಬೋದು, ನಾಳೆ ಪರಿತಪಿಸುವುದಕ್ಕಿಂತಲೂ ಇಂದು ಮತದಾನ ಮಾಡುವುದು ಲೇಸು. ನಾಳೆ ಪರದಾಡೋದಕ್ಕಿಂತ ಇವತ್ತು ವೋಟ್ ಮಾಡಿಬಿಟ್ಟು ನನ್ನ ಹಕ್ಕನ್ನು ನಾನು ಮಾಡಿದ್ದೀನಿ, ನನ್ನ ದೇಶವನ್ನ ನಡೆಸುವಂಥವ್ರಿಗೆ, ನನ್ನ ಅಭಿವೃದ್ಧಿ ನಡೆಸುವಂಥವ್ರಿಗೆ ನನ್ನ ವೋಟನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟಿದ್ದೀನಿ ಅನ್ನೋ ಮಾತು ಹೇಳಿದ್ದಾರೆ. ಇನ್ನು ಈ ಕಡೆ ಫಲಕಗಳ ನೋಡ್ಬೋದು, ಓದು ವ್ಯಕ್ತಿತ್ವವನ್ನು ರೂಪಿಸುತ್ತದೆ, ಮತದಾನ ದೇಶವನ್ನ ರೂಪಿಸುತ್ತದೆ, ತಪ್ಪದೇ ಮತದಾನ ಮಾಡಿ ಒಂದು ಬುಕ್ ಮೂಲಕ ಇದೆ. ಚಂದ್ರಶೇಖರ ಕಂಬಾರರ ಒಂದು ಸಾಲು ಅನ್ಸುತ್ತೆ ಇದು. ಅದಕ್ಕೆ ಅವರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರವರು, ಅದಕ್ಕೆ ಅವ್ರ ಫೋಟೋವನ್ನು ಬಳಸ್ಕೊಂಡಿದ್ದಾರೆ. ಐ ಥಿಂಕ್ ಇವ್ರ ಸಾಲವನ್ನು ಸೇರಿಸಿರ್ಬೇಕಿದು. ಓದು ವ್ಯಕ್ತಿತ್ವವನ್ನು ರೂಪಿಸುತ್ತದೆ, ಮತದಾನ ದೇಶವನ್ನ ರೂಪಿಸುತ್ತದೆ, ತಪ್ಪದೇ ಮತದಾನ ಮಾಡಿ ಅನ್ನೋ ಒಂದು ಸಾಲನ್ನ ಚಂದ್ರಶೇಖರ್ ಕಂಬಾರ್ ಅವರು ಹೇಳಿದ್ದಾರೆ. ಇನ್ನು ಈ ಕಡೆ ನೋಡ್ಬೋದು, ಚಿತ್ರನಟಿ ಪ್ರಣೀತಾರವರು ಕೂಡ ಇದ್ದಾರೆ. ಮತದಾನ ಮಾಡಿದ್ರೆ ಹೆಣ್ಣು ತೆರೆಯುವುದು ದೇಶದ ಕಣ್ಣು. ಇನ್ನು ಇಲ್ಲಿ ಗಿರೀಶ್ ಎನ್ ಗೌಡ ಪ್ಯಾರಾ ಒಲಿಂಪಿಕ್ ಪ್ರಶಸ್ತಿ ಪುರಸ್ಕೃತರು, ಗೊತ್ತಿರ್ಬೇಕು ನಿಮ್ಗೆ. ಇವ್ರಿಗೆ ಮಾಡಿ ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ, ಇದೊಂದು ಸಾಲು ಕೇಳಿದ್ರೆ ನೀವು ಅಡ್ವರ್ಟೈಸ್ಮೆಂಟ್ಸ್ಗಳೆಲ್ಲ. ಹಂಗೇನೆ ಈ ಕಡೆ ನೋಡಿದ್ರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಚುನಾವಣೆ ನಡೆಯುತ್ತೆ ಅನ್ನೋದಿದೆ. ನಮ್ಮ ಭಾರತ ನೋಡಿ, ಇಲ್ಲಿ ಈ ಮ್ಯಾಪಲ್ಲಿ ಏನೂ ಇಲ್ಲ, ಒಂದು ಕೈ ಐತೆ, ಒಂದು ವೋಟಿಂಗ್ ಆಗಿರೋದೈತೆ ಅಂತ ಅನ್ಕೊಬೋದು ನೀವು. ಬಟ್ ಈ ಮ್ಯಾಪ್ ಇಲ್ಲಿಂದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ನಮ್ಮ ದೇಶ ಐತೆ. ಮಧ್ಯದಲ್ಲಿ ಒಂದು ವೋಟ್ ಸಿಗ್ನಲ್ ಐತೆ ಅಂತಂದ್ರೆ ಇದರ ಮೇಲೆ ನನಗೆ ಹಕ್ಕ ಐತೆ, ಗೌರವ ಐತೆ. ನನ್ನ ದೇಶವನ್ನ ಯಾರು ನಡೆಸಬೇಕು ಅನ್ನೋದಕ್ಕೆ ಓಟು, ಸದೃಢ ಭಾರತಕ್ಕಾಗಿ ಓಟ್ ಅನ್ನೋದನ್ನ ಈ ಚಿಹ್ನೆ ಮೂಲಕ ತೋರಿಸಲಾಗಿದೆ. ಇನ್ನು ಈ ಕಡೆ ನೋಡ್ಬೋದು, ನಿಮಗೆ ಆ್ಯಪ್ ಯಾವ ರೀತಿ ಇರುತ್ತೆ ಅಂತ ಹೇಳಿದೆ ಇಲ್ಲಿ. ಸೊ ಆ್ಯಪ್ನು ಕೂಡ ಇಲ್ಲಿ ನೋಡಿದ್ದಾರೆ, ಡೌನ್ಲೋಡ್ ಮಾಡಿ. ಸಿವಿಗೆಲ್ ಆ್ಯಪ್ ಈ ರೀತಿ ಇರುತ್ತಂತಪ್ಪ. ಒಂದು ಐಗಲ್ ಅದು ಅಕ್ರಮ ಕಂಡಲ್ಲಿ ಚಿತ್ರೀಕರಿಸಿ ದೂರು ದಾಖಲಿಸಿ. ನೋಡ್ಬೋದು ನೀವು ಆ್ಯಪ್ನ ಇಲ್ಲಿ ಗೂಗಲ್ ಪ್ಲೇ ಇದೆ, ಆ್ಯಪ್ ಸ್ಟೋರಲ್ಲಿ ಇದೆ. ಆ್ಯಪ್ ಅವೈಲೇಬಲ್ ಆ್ಯಪಲ್ ಮೊಬೈಲಲ್ಲೂ ಕೂಡ ಮಾಡ್ಕೊಬೋದಂತೆ. ಅಂದರೆ ಕೆಲವೊಬ್ರು ಆ್ಯಪಲ್ಲಿ ಮೊಬೈಲಲ್ಲಿ ಆಗಲ್ಲ ಅಂತ ಹೇಳ್ತಾರಲ್ಲ, ಸೊ ಆ್ಯಪಲ್ಲೂ ಮಾಡ್ಕೊಬೋದು. ಗೂಗಲ್ ಪ್ಲೇಗೆ ಹೋದರೆ ಸಿವಿಗೆಲ್ ಮೊಬೈಲ್ ಆ್ಯಪ್ ಅಂತ ಇರುತ್ತೆ, ಡೌನ್ಲೋಡ್ ಮಾಡಿಕೊಂಡು ಯಾವುದೇ ಅಕ್ರಮ ಕಂಡ್ರೂ ನೀವು ಆ ದೂರನ್ನು ತಕ್ಷಣ ಆ್ಯಪ್ ಮೂಲಕ ಚುನಾವಣಾ ಅಧಿಕಾರಿಗಳಿಗೆ ಸಂಪರ್ಕಿಸಿಕೊಂಡು ತಲುಪಿಸ್ಬೋದು. ಇನ್ನು ಈ ಕಡೆನೂ ಕೂಡ ನೋಡ್ಬೋದು, ಇಲ್ಲಿ ಮುಖ್ಯ ಚುನಾವಣಾಧಿಕಾರಿ ರೇಖೆಗಳಲ್ಲಿ ಚುನಾವಣೆ. ಇಲ್ಲಿ ನೋಡ್ಬೋದು, ಇಲ್ಲಿ ಲೋಕಸಭಾ ಚುನಾವಣೆ. ವೋಟ್ ಟುಡೇ ಟು ಗೆಟ್ ಗವರ್ಮೆಂಟ್ ಆಫ್ ಯುವರ್ ಚಾಯ್ಸ್ ಟುಮಾರೋ. ವೋಟ್ ಟುಡೇ ಗೆಟ್ ಗವರ್ಮೆಂಟ್. ಸರ್ಕಾರಕ್ಕಾಗಿ ಇಂದು ಮತ ಚಲಾಯಿಸಿ ನಾಳೆಯನ್ನ ಭವಿಷ್ಯವನ್ನು ಸುದೃಢಿಸಿಕೊಳ್ಳುತ್ತದೆ. ಸರ್ ನಮಸ್ಕಾರ, ಎಲ್ಲಿಯವರೆಲ್ಲ? ಸರ್ ನಮ್ದು ಇಲ್ಲೇ ಬೆಂಗಳೂರು. ಮಿಸ್ ಮಾಡಿದ್ರೆ ವೋಟ್ ಮಾಡ್ತಿಲ್ಲ ಸರ್? ಖಂಡಿತ ಮಾಡ್ತೀವಿ ಸರ್. ಏನು ಅನಿಸುತ್ತೆ ಇದೆಲ್ಲ ನೋಡಿ? ನೋಡಿದ್ರೆ ಒಂದು ಎಲ್ಲರಿಗೂ ವೋಟ್ ಮಾಡಬೇಕು ಅಂತ ಅನ್ಸುತ್ತೆ. ಎಲ್ಲರಿಗೂ ವೋಟ್ ಮಾಡ್ಬೇಕಲ್ಲ, ಒಬ್ಬರಿಗೆ ವೋಟ್ ಮಾಡ್ಬೇಕು. ಅದೇ ಅಂದ್ರೆ ಎಲ್ಲಾ ಜನತೆಗೂ ವೋಟ್ ಮಾಡ್ಬೇಕು. ಇವಾಗ ಕೆಲವೊಬ್ರು ಮಿಸ್ ಮಾಡ್ಕೋತಾರೆ ವೋಟ್ ಮಾಡೋದನ್ನ, ಪ್ರತಿಯೊಬ್ರು ವೋಟ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಸರ್ ಏನ್ ಹೇಳ್ತೀರಾ? ವೆಸ್ಟ್ ಬೆಂಗಾಲ್ ಸರ್. ವೋಟ್ ಮಾಡ್ತೀರಾ ಸರಿ? ಎಲ್ಲಿ ವೋಟ್ ಬರೋದು? ಯುವರ್ ಫ್ರಮ್ ವೋಟಿಂಗ್ ಯುವರ್ ಫ್ರಮ್ ವೋಟಿಂಗ್ ಕಿದರ್ ವೋಟಿಂಗ್? ವೆಸ್ಟ್ ಬೆಂಗಾಲ್. ಡಿಸ್ಟಿಕ್ ಬರ್ಧಮಾನ್. ಡೋಂಟ್ ಫರ್ಗೆಟ್ ವೋಟ್. ಥ್ಯಾಂಕ್ ಯು. ವೀಕ್ಷಕರು, ನನಗೂ ಹಿಂದಿ ಬರಲ್ಲ, ಅಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತಿದ್ದೀನಿ. ಆಮೇಲೆ ಏನಪ್ಪ ಕರ್ನಾಟಕ ಟಿವಿ ಹೆಸರು ಇಟ್ಕೊಬಿಟ್ಟು ಹಿಂದಿಲಿ ಮಾತಾಡ್ತಾನು ಹಂಗೆ ಕಮೆಂಟ್ಸಲ್ಲಿ ಟ್ರೋಲ್ ಮಾಡಿಬಿಡಿ. ಈ ಕಡೆನೂ ಕೂಡ ನೋಡ್ಬೋದು, ಇಲ್ಲಿ ಏನೂ ಇಲ್ಲ. ಇಲ್ಲಿ ವೋಟ್ ಮಾಡಿದವನೇ ಹೀರೋ ನೋಡ್ರಪ್ಪ. ಫೈನಲ್ ಬಂತು. ಹುಡುಗರು ನೋಡ್ತಿದ್ರೆ ವೋಟ್ ಮಾಡಿದವನೇ ಹೀರೋ. ವೋಟ್ ಮಾಡಬೇಡಿ, ವೋಟ್ ಮಾಡದೆ ಜೀರೋ ಆಗಬೇಡಿ, ವೋಟ್ ಮಾಡಿ ಹೀರೋನೇ ಆಗಿ ನೀವು ಕೂಡ. ಇನ್ನು ಈ ಕಡೆ ನೋಡ್ಬೋದು, ಇನ್ನೂ ಒಂದು 10 ಫಲಕಗಳಿದ್ದಾವೆ. ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತೈತೆ ನನಗೂ. ಅಪ್ಪ ವೋಟ್ ಮಾಡಿ ಪ್ಲೀಸ್. ಯಾವ ಪೇಪರ್ಗಳಿದೆಲ್ಲ ಬಳಸ್ಕೊಂಡಿದ್ದಾರೆ, ಯಾವ ರೀತಿ ಅಡ್ವರ್ಟೈಸ್ಮೆಂಟ್ಸ್ಗಳಾಗಿದೆ ಅನ್ನೋದೊಂದು ಜಾಹೀರಾತುಗಳು. ಇನ್ನು ಸೇ ನೋ ಟು ನೋಟ್ಸ್, ಎಸ್ ಫಾರ್ ವೋಟ್ಸ್. ದುಡ್ಡಿಗೆ ಹೇಳ್ಬೇಡಿ, ವೋಟಿಗೆ ಮಾಡಿ. ದುಡ್ಡನ್ನು ತಗೋಬೇಡಿ, ವೋಟ್ ಮಾಡಿ ಅಂತ. ಸೇ ನೋ ಟು ನೋಟ್ಸ್. ಇಲ್ಲ ಅಂತ ನೋಟ್ಗೇಳಿ, ಹೌದು ಅಂತ ವೋಟ್ಗೇಳಿ ಅಂತ ಒಂದು ಅಭಿಯಾನವನ್ನು ಕೂಡ ನೋಡ್ಬೋದು ಈ ಕಡೆ. ಇನ್ನು ಈ ಕಡೆ ಬಂದರೆ, ತರಕಾರಿ ಖರೀದಿಸುವಾಗ ತೋರುವ ಕಾಳಜಿ ಮತ ಚಲಾಯಿಸುವಾಗಲೂ ತೋರಿದಲ್ಲಿ ಅತ್ಯದ್ಭುತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಸಾಧ್ಯ. ತುಂಬ ವಾಟ್ಸಪ್ಗಳಲ್ಲಿ, ಸ್ಟೇಟಸ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಎಲ್ಲ ಕಡೆ ನೀವು ನೋಡ್ತಿರ್ತೀರಾ. ಯಾಕೆ ತರಕಾರಿ ತಗೋಬೇಕಾದ್ರೆ ಏನಾಗಿರುತ್ತೆ. ಬಟ್ ನಮ್ಮ ದೇಶದ ಅಭಿವೃದ್ಧಿ ಮಾಡುವಂತಹ ಒಬ್ಬರು ಆಡಳಿತ ನಾಯಕರನ್ನಾಗಿರ್ಬೋದು, ಪ್ರತಿನಿಧಿಯನ್ನು
ಆಯ್ಕೆ ಮಾಡ್ಬೇಕಾದ್ರೆ ಯಾಕೆ ನಮ್ಮ ಜನ ಆ ರೀತಿ ಕನ್ಸರ್ನ್ ತೋರಲ್ಲ ಯಾಕೆ ಅಂತ ಹೇಳ್ತಾರೆ, ಅದೇ ರೀತಿ ಒಂದು ಬಳಸ್ಕೊಂಡಿದ್ದಾರೆ ನೋಡಿ. ಇಲ್ಲಿ ತರಕಾರಿ ಖರೀದಿಸುವಾಗ ತೋರುವಂತಹ ಕಾಳಜಿ ಮತ ಚಲಾಯಿಸುವಾಗಲೂ ಅಂದ್ರೆ ವೋಟ್ ಮಾಡುವಾಗಲೂ ತೋರಿದಲ್ಲಿ ಅತ್ಯದ್ಭುತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲು ಸಾಧ್ಯ ಅನ್ನೋದು ಇದು ನಿಮ್ಮ ಎಲ್ಲಾ ಕ್ಷೇತ್ರದ ಜನರಿಗೆ ಇದು ಒಂದು ಸೂಚಿಸುತ್ತೆ. ಇಲ್ಲಿ ನೋಡ್ಬೋದು ಮತಗಟ್ಟೆ ನಡ್ಕೊಂಡು ಹೋಗ್ತಿದ್ದಾರೆ ಹಿರಿಯ ನಾಗರಿಕರು, ಯುವಕರು ಹೋಗ್ತಿದ್ದಾರೆ. ನಾವು ನೆರವಾಗುತ್ತೇವೆ ಮತದಾನದಲ್ಲಿ ಹಿರಿಯ ನಾಗರಿಕರಿಗೆ ಆದ್ಯತೆ. ಅಂದ್ರೆ ನಿಮ್ಮ ಊರುಗಳಲ್ಲಿ ಇರ್ತಾರೆ, ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಾರೆ, ವಯಸ್ಸಾದಂಥವ್ರು ಇರ್ತಾರೆ, ಅವರಿಗೂ ಕೂಡ ಓಟ್ ಹಾಕೋ ಹಕ್ಕು ಇರುತ್ತೆ. ಹಾಗಾಗಿ ಅವ್ರಿಗೆ ಆಗೋಲ್ಲ ಹೋಗೋಕ್ಕೆ, ನಡ್ಕೊಂಡು ಹೋಗಕ್ಕಾಗಲ್ಲ ಮತಗಟ್ಟೆಗೆ. ಸೊ ಹಾಗಾಗಿ ಕರ್ಕೊಂಡು ಹೋಗಿ ವೋಟ್ ಮಾಡಿಸಿ ಅನ್ನೋದೊಂದು ಅಭಿಯಾನ ಇಲ್ಲಿ. ಇನ್ನು ಈ ಕಡೆ ನೋಡ್ಬೋದು, ಯೋಚಿಸಿ ಮತ ಚಲಾಯಿಸಿ, ಯೋಚನೆ ಮಾಡಿ ಮತ ಚಲಾಯಿಸಿ. 5 ವರ್ಷಕ್ಕೊಂದ್ಸರಿ ಬರೋ ಎಲೆಕ್ಷನ್ನು, ಆಮೇಲೆ ಅವ್ರಿಗೆ ಮಾಡ್ದೋ ಇವ್ರಿಗೆ ಮಾಡ್ದೋ ಅಂತ ವೋಟ್ ಹಾಕಿದ್ಮೇಲೆ ಚಿಂತೆ ಮಾಡಬೇಡಿ. ಸೊ ಮುಂದಿನ ಸುಗಮಾದಿಗೆ ಜಾಗೃತಿಯಿಂದ ಮತ ಚಲಾಯಿಸಿ. ನೋಡ್ಕೊಂಡು ಹೋಗ್ಬೋದು, ಇಲ್ಲಿ 2 ಮರ ಇದೆ, ತೂಗು ಎಲೆ ಥರ ಇದೆ, ಸರಿಯಾಗಿ ಗೊತ್ತಾಗ್ತಿಲ್ಲ ಇದು. ಮುಂದಿನ ಸುಗಮಾದಿಗೆ ಐ ಥಿಂಕ್ ಎಸ್ ನೀವು ಯಾವ ರೀತಿ ಚಲಾಯಿಸ್ತೀರಾ ಆ ರೀತಿ ದಾರಿ ಇರುತ್ತೆ. ಸುಗಮಾದಿ ಏನಾದರೂ ನೀವು ತಪ್ಪು ಮತ ಚಲಾಯಿಸಿ ಆಸೆಗೆ, ಆಮಿಷಕ್ಕೆ, ಹಣಕ್ಕೆ ಚಲಾಯಿಸಿದ್ರೆ ಈ ರೀತಿ ಬೀಳ್ತೀರಾ ಅನ್ನೋದನ್ನು ತೋರಿಸಿದ್ದಾರೆ. ಇನ್ನು ಈ ಕಡೆ ನಾವು ಮತ ಚಲಾಯಿಸುತ್ತೇವೆ, ಪ್ರಜಾಪ್ರಭುತ್ವನ ಸದೃಢಗೊಳಿಸುತ್ತೇವೆ. ಥ್ಯಾಂಕ್ ಯು. ಮತ ಚಲಾಯಿಸ್ತಾರಂತೆ, ಸದೃಢಗೊಳಿ. ಇಲ್ಲಿ ಎಲ್ಲರೂ ಸಮಾನರು, ಎಲ್ಲರ ಮತವು ಅಮೂಲ್ಯ. ಎಸ್, ಪ್ರತಿಯೊಬ್ಬರ ಮತವು ಕೂಡ ಅಮೂಲ್ಯ. ಮತಗಟ್ಟೆ ಅಶಕ್ತರಿಗೆ ಮೊದಲು ಪ್ರಾಶಸ್ತ್ಯ, ಅವರಿಗೆ ವಿಶೇಷ ಸೌಲಭ್ಯ. ಎಸ್, ಆಗದೇ ಇರುವಂಥವರಿಗೆ, ಅಂಗವಿಕಲರಿಗಾಗಿರ್ಬೋದು, ವಿಶೇಷ ಚೇತನರಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು, ಅವರಿಗೆ ಮೊದಲ ಪ್ರಾಶಸ್ತ್ಯ ಇರುತ್ತೆ ಚುನಾವಣೆಯಲ್ಲಿ. ಮತಗಟ್ಟೆ ಹೋದ್ರೆ ಇನ್ನು ಯೋಚಿಸಿ ಮತ ಚಲಾಯಿಸಿ. ನಿಮ್ಮ ಹಕ್ಕನ್ನು ಮಾರಾಟ ಮಾಡಿಕೊಳ್ಬಿಡಿ, ದಯವಿಟ್ಟು ಯಾರು ಮಾರ್ಕೋಬೇಡಿ. ಈ ನೈತಿಕತೆನೂ ಇರಲ್ಲ. ಅಯ್ಯೋ ನಾನು ಓಟ್ ಹಾಕಿದ್ದೀನಿ, ಕೆಲಸ ಮಾಡ್ಕೊಡಪ್ಪ, ನನ್ನ ಕ್ಷೇತ್ರಕ್ಕೆ ಬಂದೊಂದು ಕೇಳೋದಕ್ಕೂ ಆಗಲ್ಲ. ಯಾಕೆಂದ್ರೆ ದುಡ್ಡು ಇಸ್ಕೊಂಡ್ಬಿಟ್ರೆ ಅಲ್ಲಿಗೆ ಕ್ಲೋಸ್ ಆಗಿಬಿಡ್ತದ್ದು. ಹಾಗಾಗಿ ಸ್ವಾಭಿಮಾನದಿಂದ ಮತ ಚಲಾಯಿಸಿ. ಯಾರು ಸೂಕ್ತ ಪ್ರತಿನಿಧಿ ಅಂತ ನಿಮ್ಗೆ ಕಾಣಿಸುತ್ತೋ ಅವ್ರಿಗೆ ಚಲಾಯಿಸಿ. ನಾವು ನೆರವಾಗುತ್ತೇವೆ, ನಿಮ್ಮ ಸಹಾಯಕ್ಕೆ ನಾವಿದ್ದೇವೆ. ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ಅಂಥವರಿಗೆ ಸಹಾಯ ಮಾಡಿ ಅಂತ ಹೇಳ್ತಿರೋದು. ಇನ್ನು ಹಣ, ಮದ್ಯ ಹಾಗೂ ಮಾದಕ ವಸ್ತುಗಳ ಆಮಿಷಕ್ಕೆ ಒಳಗಾದ್ರಿ. ಇದು ನಮ್ಮ ಗಾಂಧೀಜಿಯವರ 3 ಕೋತಿಗಳ ಚಿಹ್ನೆಯನ್ನು ಬಳಸ್ಕೊಂಡಿದ್ದಾರೆ. ಕೆಟ್ಟದ್ದನ್ನು ನೋಡಬಾರದು, ಕೇಳಬಾರದು, ಮಾತನಾಡಬಾರದು ಅಂತಂದ್ರೆ ಇಲ್ಲಿ ಡ್ರಿಂಕ್ಸ್, ದುಡ್ಡು, ಗಿಫ್ಟ್ಸ್, ಗಿಕ್ಕರ್ ಕೊಡ್ತಾರಲ್ಲ ಆ ರೀತಿ ಫೇಮಸ್ ಆಗಿರ್ತಾರಲ್ಲ ಆ ರೀತಿ ಇಸ್ಕೊಂಬಿಡಿ ಯಾವುದಕ್ಕಂತ. ಇನ್ನು ಆಮಿಷಕ್ಕೆ ಮರುಳಾಗದಿರಿ, ಯೋಚಿಸಿ ಮತ ಚಲಾಯಿಸಿ. ಎಸ್, ನೋಡ್ಬೋದು ಇಲ್ಲಿ ನೀವು, ಇವರು ಪ್ರತಿನಿಧಿಗಳು, ಓಟಿಗೆ ನಿಂತಿರೋಂಥವ್ರು, ಇವರು ಮತದಾರರು. ಇಲ್ಲಿರೋದು ಫಿಶ್ಗೆ ನಾವು ಗಾಳ ಹಾಕ್ತೀವಲ್ಲ ಮೀನಿಗೆ, ಆ ರೀತಿ ದುಡ್ಡು ಹಾಕ್ತಿರೋದು. ಸೊ ನೀವೇನಾದರೂ ಗಾಳಿಗೆ ಬಿದ್ದು ಕಳ್ಕೊಂಡ್ರೆ 5 ವರ್ಷ ಇವರು ಅಲ್ಲಿರ್ತಾರೆ, ನೀವು ಇಲ್ಲೇ ಇರ್ತೀರ. ಸೊ ಹಾಗಾಗಿ ದುಡ್ಡನ್ನು ಇಸ್ಕೊಳ್ಳೋದು ಹೋಗ್ಬಿಟ್ಟು ಅದನ್ನು ವಾಪಸ್ ಕಳಿಸ್ಬಿಟ್ಟು ನೀವು ಸೂಕ್ತ ವೋಟ್ ಮಾಡಿದ್ರೆ ಇಲ್ಲ ಇವ್ರು ಗೆಲ್ತಾರೋ ಇಲ್ಲ ಇವ್ರು ಆಪೋಸಿಟ್ ಇರೋರು ಗೆಲ್ತಾರೋ, ನಿಮಗೆ ಅನುಕೂಲ ಆಗುತ್ತೆ ಗೆದ್ದೋರು ಅಂತ. ಇನ್ನು ನೋಡಿ ಇಲ್ಲಿ ಮೊದಲು ವೋಟ್ ಮಾಡಿ ಆಮೇಲೆ ಟಿವಿ ನೋಡಿ. ಎಸ್, ಕೆಲವೊಬ್ರು ವೋಟಿಂಗ್ ದಿನ ಟಿವಿ ಬಂದಿರುತ್ತೆ, ನಾನು ಅದು ಮಿಸ್ ಮಾಡ್ಕೊಳಕ್ಕಾಗಲ್ಲ, ಕ್ರಿಕೆಟ್ ಇರುತ್ತೆ, IPL ಇರುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಮೊದಲು ವೋಟ್ ಮಾಡಿ ಆಮೇಲೆ ಬಂದು ಟಿವಿ ನೋಡಿ. ಇನ್ನು ಜನಸಾಮಾನ್ಯರ ಶಕ್ತಿ ಮತ ಚಲಾವಣೆ. ಜನಸಾಮಾನ್ಯರಿಗೆ ಇರೋವಂಥ ಶಕ್ತಿ ಅಂದರೆ ಮತ ಚಲಾವಣೆ. ಒಬ್ಬರು ಪ್ರಧಾನಿ ಆಗ್ತಾರೆ ಅಂತಂದರೆ, ಈ ಚುನಾವಣೆಯಲ್ಲಿ ನಮ್ಮ ದೇಶವನ್ನು ನಡೆಸುವಂಥ ಒಬ್ಬರು ಪ್ರಧಾನಿ ಆಗ್ತಾರೆ ಅಂದರೆ ಅದು ಪ್ರತಿಯೊಬ್ಬ ನಾಗರಿಕನ ಒಂದು ಹಕ್ಕಾಗಿರುತ್ತೆ. ಇಂಥವ್ರು ನಮಗೆ ನಮ್ಮ ದೇಶಕ್ಕೆ ಪ್ರಧಾನಿ ಆಗಬೇಕು ಅಂದರೆ ಆಯಾ ಕ್ಷೇತ್ರದ ಸಂಸದರನ್ನು ಸೆಲೆಕ್ಟ್ ಮಾಡೋ ಮೂಲಕ ಪ್ರಧಾನಿ ಆಗ್ತಾರೆ. ಯಾರಾಗಬೇಕು ಅನ್ನೋದನ್ನು ನೀವು ಕೂಡ ಸೆಲೆಕ್ಟ್ ಮಾಡಬೇಕು. ಇನ್ನು ಮತಗಟ್ಟೆ ನೋಡ್ಬೋದು, ಇಲ್ಲಿ ಈಗಾಗಲೇ ತೋರಿಸ್ತೀನಿ ನಾನು ಇಂಗ್ಲೀಷಲ್ಲಿ, ನೋಟ್ಗೆ ಇಂಟು ವೋಟ್ಗೆ ರೈಟು. ಓಕೆ ವೀಕ್ಷಕರೇ, ಇಲ್ಲಿವರೆಗೂ ನೋಡ್ಕೊಂಬಂದ್ರಿ ನೀವು. ಆದಷ್ಟು ಈ ಕಡೆನೂ ಕೂಡ ತೋರಿಸ್ತೀನಿ. ಇನ್ನು ಫೈನಲ್ 1 ಇದೆ, ಪ್ರಜಾಪ್ರಭುತ್ವದಲ್ಲಿ ಮತದಾನ. ನಾನು ಸ್ಟಾರ್ಟಿಂಗ್ ಕೂಡ ಹೇಳಿದೆ, ಮತದಾನದ ದೊಡ್ಡ ಹಬ್ಬ, ನಮ್ಮ ಭಾರತದ ದೊಡ್ಡ ಹಬ್ಬ ಪ್ರಜಾಪ್ರಭುತ್ವ ಅಂತ ಹೇಳಿದೆ. ನೋಡಿ ಯಾವ ರೀತಿ ಸಿಂಗಾರ ಮಾಡಿದ್ದಾರೆ ಅಂದರೆ, ಮನೆ ಥರ ಇದು ಮತದಾನದ ಕೇಂದ್ರ ಮತಗಟ್ಟೆ, ಸಿಂಗಾರ ಮಾಡಿ ಹಬ್ಬದ ರೀತಿ ಮಾಡಿದ್ದಾರೆ. ಯಾಕೆ ಅಂತಂದರೆ ಇದೇ ನಮಗೆ ಒಂಥರ ದೊಡ್ಡ ಹಬ್ಬ, ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಹಬ್ಬ. ಹಾಗಾಗಿ ಮಿಸ್ ಮಾಡದೆ ಎಲ್ಲರೂ ಕೂಡ ವೋಟ್ ಮಾಡಿ. ಕುಂಚದಲ್ಲಿ ಮತದಾನ ಮಹತ್ವ, ಕಲಾ ಶಿಬಿರ ಮತ್ತು ಪ್ರದರ್ಶನ. ಎಸ್ ವೀಕ್ಷಕರೇ, ಇದಿಷ್ಟು ಲಾಲ್ಬಾಗ್ನಲ್ಲಿ, ಅದರಲ್ಲೂ ಗಾಜಿನ ಮನೆಯಲ್ಲಿ ಮತದಾನದ ಅಭಿಯಾನದ ಪರವಾಗಿ ಸಾರ್ವಜನಿಕ ಇಲಾಖೆ ಮತ್ತು ವಾರ್ತಾ ಸಂಪರ್ಕ ಇಲಾಖೆ ಆಯೋಜಿಸಿರುವಂಥ ಇದು ಕಾರ್ಯಕ್ರಮವಾಗಿತ್ತು. ನೀವು ಕೂಡ ಹಲವು ಫ್ಲೆಕ್ಸ್ಗಳು ಮತ್ತು ಫಲಕಗಳು, ಜಾಗೃತಿ ಅಭಿಯಾನದ ಒಂದು ವಿಶೇಷ ಮಾಹಿತಿಗಳನ್ನು ನೋಡಿದರೆ ಮಿಸ್ ಮಾಡದೆ ಎಲ್ಲರೂ ಕೂಡ ವೋಟ್ ಮಾಡಿ. ವೋಟು ನಿಮ್ಮ ಹಕ್ಕು. ನೋಟಿಗೆ ಇಂಟು, ವೋಟಿಗೆ ರೈಟು ಅಂದ್ಬಿಟ್ಟು ವೋಟ್ ಮಾಡಿ. ಯಾವ ಪ್ರತಿನಿಧಿ ನಿಮಗೆ ಹಣ ಆಮಿಷ ಕೊಡೋಕೆ ಬಂದರೆ ದಯವಿಟ್ಟು ಇಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತಂದರೆ 5 ವರ್ಷ ನಿಮಗೆ ಯಾವುದೇ ನೈತಿಕತೆ ಇರಲ್ಲ. ನೀವು ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರೆ ಬಂದು ಕೆಲಸ ಮಾಡಿಸ್ಕೊಡಪ್ಪ ನಮ್ಮ ಕ್ಷೇತ್ರದ ಕೇಳೋ ರೈಟ್ಸ್ ಕೂಡ ನಿಮಗಿರಲ್ಲ. ಹಾಗಾಗಿ ಸ್ವಾಭಿಮಾನದಿಂದ ಮತ ಚಲಾಯಿಸಿ. ನಿಮ್ಗೆ ಯಾರು ಸೂಕ್ತ ಪ್ರತಿನಿಧಿ ನಿಮ್ಮ ಕ್ಷೇತ್ರಕ್ಕೆ ಅಂತಾರೋ ಅವರಿಗೆ ಮತ ಚಲಾಯಿಸಿ. ಹೆಮ್ಮೆಯಿಂದ ಎದ್ದೇ ತಡ್ಕೊಂಡು ಕೇಳಿ, ನಾನು ಕೆಲಸ ಮಾಡ್ಕೊಡ್ಬಾ, ನಾನು ಓಟ್ ಹಾಕಿದ್ದೀನಿ ನನ್ನ ಕ್ಷೇತ್ರಕ್ಕೆ ಅಂತ. ಎಸ್ ವೀಕ್ಷಕರೇ, ಇದಿಷ್ಟು ಇಲ್ಲಿನ ಮಾಹಿತಿ ಎಲ್ಲರಿಗೂ ಸಂಪೂರ್ಣವಾಗಿ ಇಡಿಸಿದೆ ಅನ್ಕೋತೀನಿ. ಆದಷ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಗೊತ್ತಿಲ್ಲದೆ ಇರೋವಂಥವರಿಗೆ ಜಾಗೃತಿಯನ್ನು ಮೂಡಿಸಿ ತಿಳಿಸಿ. ಮತದಾನ ವಯಸ್ಸಾದವರು ಇರ್ತಾರೆ, ಕೈಲಾಗದವರು ಅಂತಿರ್ತಾರೆ, ವಿಶೇಷ ಚೇತನ ಇರ್ತಾರೆ, ಅದರಲ್ಲೂ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ, ಅಂಥವರೆಲ್ಲನೂ ಕರ್ಕೊಂಡೋಗಿ ವೋಟ್ ಮಾಡಿಸಿ. ನಮ್ಮ ಇಂಡಿಯಾಗಾಗಿ, ನಮ್ಮ ಭಾರತಕ್ಕಾಗಿ ಈ ಚುನಾವಣೆ ಅತ್ಯಂತ ಮುಖ್ಯವಾದದ್ದು. ಹಾಗಾಗಿ ಎಲ್ಲರೂ ಕೂಡ ಮತ ಚಲಾಯಿಸಿ. ಇದು ಕರ್ನಾಟಕ ಟಿವಿಯ ಅಭಿಯಾನ, ಕನ್ನಡಿಗರ ಧ್ವನಿ.